ಹಲೋ ಪೀಪಲ್, ಐ ಆಮ್ ಬ್ಯಾಕ್. ಇವಾಗ ನಾವು ಉಜ್ಜಯಿನಿಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ನಮಗೆ ಓಂಕಾರೇಶ್ವರಿಂದ ಉಜ್ಜಯಿನ್ಗೆ 4 ಅವರ್ಸ್ ಆಗೋಯಿತು ಕಾರಲ್ಲಿ. ಸೊ ಬಂದ ತಕ್ಷಣ ನಾವು VIP ದರ್ಶನಕ್ಕೆ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿ ಸ್ಲಾಟ್ಸ್ ಇರುತ್ತೆ. ಸೊ ಒಂದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅದು ಉಜ್ಜಯಿನ್ ಟೆಂಪಲ್ಗೆ, ಆಯಿತಾ, ಮಹಾಕಾಳೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ VIP ದರ್ಶನಕ್ಕೆ ನೀವು ಅಲ್ಲಿ ಬುಕ್ ಮಾಡ್ಕೋಬೋದು. ಇಲ್ಲಿ ಈಗ ಕ್ಷಿಪ್ರ ಆರತಿ ಅಂತ ನಡೆಯುತ್ತೆ. ಹೆಂಗೆ ಕಾಶಿಲಿ ಗಂಗಾ ಆರತಿ, ಓಂಕಾರೇಶ್ವರ ನರ್ಮದಾ ಆರತಿ ಇದೆಯೋ, ಇಲ್ಲಿ ಉಜ್ಜಯಿನಲ್ಲಿ ಕ್ಷಿಪ್ರ ಆರತಿ ಅಂತ ನಡೆಯುತ್ತೆ. ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ತೋರಿಸ್ತೀನಿ. ಓಕೆ, ₹20 ಇವಾಗ ಇದನ್ನು ತೊಗೊಂಡಿದ್ದೀವಿ. ಇವಾಗ ನಮ್ಮದು ಕ್ಷಿಪ್ರ ಆರತಿ ಆಯಿತು. ಈಗ ನಾವು ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಆಯಿತಾ. ಇಲ್ಲಿ ನಾವು VIP ಪಾಸ್ ಆವಾಗಲೇ ಹೇಳ್ದಂಗೆ ₹250 ಅದು ಒಬ್ರಿಗೆ. ಸೊ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ, ಅದನ್ನು ನೀವು ಬುಕ್ ಮಾಡ್ಕೋಬೇಕು. ಬುಕ್ ಮಾಡಿಕೊಂಡು ಆ ಟೈಮಿಂಗ್ಸ್ ಯಾವುದಿರುತ್ತೆ ಅದಕ್ಕೆ ಹೋಗ್ಬೋದು, ಇಲ್ಲ ಯಾವ ಟೈಮ್ ಬೇಕಾದರೂ ಹೋಗ್ಬೋದು. ನಿಮ್ಮ ಅಂದರೆ ಬುಕ್ಕಿಂಗ್ ಮಾತ್ರ ಇರಬೇಕು ವಿತ್ ಆಧಾರ್ ಕಾರ್ಡ್. ಆ ಬುಕ್ಕಿಂಗ್ ಏನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಹೋಗಬೇಕಿರುತ್ತೆ, ಆಯಿತಾ. ಎಂಟ್ರೆನ್ಸಲ್ಲಿ ಕೇಳ್ತಾರೆ, ಆಯಿತಾ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಸ್ಕ್ಯಾಮ್. ಒಂದು ಚೂರು ಜನ ಸರಿ ಇಲ್ಲ, ಒಂದು ಚೂರು ಹೆಲ್ಪ್ ಮಾಡಲ್ಲ, ಮೋಸ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಒಂದು ಚಪ್ಪಲಿ ಬಿಡೋದ್ರಿಂದ ಹಿಡಿದು ಪ್ರಸಾದದವರೆಗೂ, ಒಂದು ಹೋಟೆಲ್ ರೂಮ್ ಒಂದ ಹಿಡಿದು ಪ್ರತಿಯೊಂದು ದರ್ಶನ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಮೋಸ. ಯಾರನ್ನೂ ನಂಬೇಡಿ ಇಲ್ಲಿ. ಆಮೇಲೆ ಹುಡುಗಿರಿಗಂತೂ ಒಂಚೂರು ಸೇಫ್ಟಿ ಇಲ್ಲ, ಎದ್ವಾ ತದ್ವಾ ಮಾತಾಡ್ತಾರೆ. ಆಮೇಲೆ ಪೊಲೀಸರು ಕೂಡ ಸಪೋರ್ಟ್ ಮಾಡಲ್ಲ. ಸೊ ಬಿ ವೆರಿ ಕೇರ್ಫುಲ್. ಅಂದರೆ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿದೆ ಗೈಸ್ ಬಂದು ನಮಗೆ. ಹೋಟೆಲಲ್ಲೂ ಅಷ್ಟೇ, ಪೇರೆಂಟ್ಸಿಗೆ ಫೋನ್ ಮಾಡಿಕೊಡಿ, ಹುಡುಗಿರೇ ಬಂದಿದ್ದೀರಾ ಆ ಥರ ಎಲ್ಲ. ಅಂದರೆ ಅವ್ರು ನೋಡೋ ರೀತಿ ಎಲ್ಲ ತುಂಬ ಏನೋ ಒಂಥರ ಭಯ ಆಗುತ್ತೆ ಅದನ್ನೆಲ್ಲ ನೋಡಿದಾಗ. ಸೊ ಇವಾಗ ಬಂದಿದ್ದೀವಿ ಇಲ್ಲಿ ದರ್ಶನಕ್ಕೆ. ಇಲ್ಲಿ ಭಸ್ಮ ಆರತಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರತಿ ಇರುತ್ತೆ. ಭಸ್ಮ ಆರತಿ, ಶಯನ ಆರತಿ, ಈ ಥರ. ಇದಕ್ಕೆ ಹೋದರೆ ನೀವು ಟ್ರೆಡಿಷ್ನಲಲ್ಲಿ ಹೋಗಬೇಕು, ಇಲ್ಲ ಅಂದರೆ ನಾರ್ಮಲ್ ಜೀನ್ಸ್ ಚೂಡಿದಾರ್ ಈ ಥರ ಹೋಗ್ಬೋದು. ನೋಡಿ ಹೆಂಗೆ ತಳ್ತಾರೆ. ₹250 ಶೀಘ್ರ ದರ್ಶನ್ ಮಾರ್ಗ. ಇದ್ರೊಳಗಡೆ ಇವಾಗ ನಾವು ಹೋಗಬೇಕು. ಸೊ ಗೈಸ್, ವಿ ಆರ್ ಗೋಯಿಂಗ್. ಬನ್ನಿ ಗಾಯ್ಸ್, ನಾವು ಓಡ್ತಾ ಇದ್ದೀವಿ. ಯಾಕೆ ಅಂದರೆ ಒಂದು ಚೂರು ಸ್ಪೇಸ್ ಕೊಟ್ಟರೆ ತುಂಬ್ಕೊಂಡ್ಬಿಡ್ತಾರೆ. ಗೈಸ್, ದರ್ಶನ ಆಯಿತು. ದರ್ಶನ ಚೆನ್ನಾಗಿತ್ತು, ಖುಷಿ ಆಯಿತು ಮಹಾಕಾಳೇಶ್ವರನ ನೋಡಿ. ಸೊ ಇಲ್ಲಿ ಹೊರ್ಗಡೆ ಬಂದ್ವಿ. ಇಲ್ಲಿ ಸುಮಾರಷ್ಟು ದೇವರಿದೆ. ಇಲ್ಲಿ ದೇವಿ ಇದೆ, ಅಲ್ಲಿ ಆಂಜನೇಯ ಇದೆ, ಇಲ್ಲಿ ಇನ್ನೊಂದು ಈಶ್ವರ ಲಿಂಗಗಳು ಇಷ್ಟೊಂದಿದೆ.
ಗೈಸ್ ನಾವೀಗ ಶಕ್ತಿ ಪೀಠಕ್ಕೆ ಬಂದಿದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಇದೇ ದೇವಸ್ಥಾನ. ಇಲ್ಲೇನು ಎಂಟ್ರಿ ಫೀಸ್ ಆ ಥರ ಏನೂ ಇಲ್ಲ. ಇದು ಮಹಾಕಾಳೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ನಾವು ಇಲ್ಲಿಗೆ ಬಂದ್ವಿ. ಒಂದು 600 ಮೀಟರ್ಸ್ ವಾಕಬಲ್ಲೇ ಇದೆ. ಸೊ ಇಲ್ಲಿಗೆ ಬಂದ್ವಿ, ತೋರಿಸ್ತೀನಿ ನೋಡಿ. ಸೊ ನಾವಿಲ್ಲಿ ನೋಡ್ಬೋದು 51 ಶಕ್ತಿಪೀಠಗಳು ಇಲ್ಲಿ ಇದ್ದಾವೆ. ಸೊ ಇದರಲ್ಲಿ ನಾವು ಬಂದಿದ್ದು 26ನೇ ಶಕ್ತಿಪೀಠ. ಇದು ಹರಿಸಿದ್ಧಿ ಮಾತಾ ದೇವಸ್ಥಾನ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಲಕ್ಷ್ಮೀ ಮುಖ ಅಂದರೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಮಹಾಕಾಳನ ದರ್ಶನ ಚೆನ್ನಾಗಾಯಿತು, ಹರಿಸಿದ್ಧಿ ದೇವಿದು ದರ್ಶನ ಚೆನ್ನಾಗಾಯಿತು. ಸೊ ಇವಾಗ ಊಟಕ್ಕೆ ಹೋಗುವ ಬನ್ನಿ. The next day. Hi guys, welcome back to Miss Mike's YouTube channel. ಇವತ್ತು ನಾವು 3rd day in ಉಜ್ಜೈನ್. ಸೊ ನಿನ್ನೆ ನಾವು ಓಂಕಾರೇಶ್ವರಿಂದ ಉಜ್ಜೈನಿಗೆ ಬಂದ್ವಿ. ಮಹಾಕಾಳ್ ಮತ್ತು ಮಾತಾ ಎಲ್ಲ ಟೆಂಪಲ್ ನೋಡಿದ್ವಿ. ಇವತ್ತು 3rd ಡೇ. ಇವತ್ತು ನಾವು ಕಾಳಭೈರವ ಟೆಂಪಲ್, ಸಿದ್ಧಿವಿನಾಯಕ ಟೆಂಪಲ್, ಒಂದು ಆಶ್ರಮ ಇದೆ, ಅದೆಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಆಟೋಸ್ ಎಲ್ಲ ಅಂದರೆ ರಿಕ್ಷಾ ಸಿಗುತ್ತೆ. ಸೊ ಇದಕ್ಕೆ ನಾವು ಮಾತಾಡಿ ಒಂದು 700 ರುಪೀಸ್ಗೆ ಮಾತಾಡಿದ್ದೀವಿ. ಸೊ ಒಂದು 5 ದೇವಸ್ಥಾನ ತೋರಿಸ್ತಾರೆ. ವಾಪಸ್ ನಾವು ಎಲ್ಲಿ ಪಿಕ್ ಮಾಡಿದ್ವು ಅಲ್ಲಿಗೆ ಕರ್ಕೊಂಡು ಬಂದು ಬಿಡ್ತಾರಂತೆ. ಹೋಗೋಣ. ಓಕೆ. ಆಮೇಲೆ ನಾವು ಇವಾಗ ತಿಂದಿಲ್ಲ, ಅಶ್ವಾಗ್ತಂತೆ. ಇಲ್ಲೇನಾದರೂ ಇಳಿಸ್ಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ. ಓಕೆ. ಯಾ ನಾವು ಇಲ್ಲಿ ಊಟಕ್ಕೆ ಬಂದಿದ್ದೀವಿ ಗಾಯ್ಸ್. ನೋಡಿ, ಒಂಥರ ಮದುವೆ ಮನೆ ಇದೆಯಲ್ಲ, ಮದುವೆ ಮನೆ ಫೀಲ್ಸ್ ಕೊಡ್ತಾ ಇದೆ. ಇವಾಗ ಊಟ ಮಾಡೋಣ ಗೈಸ್. ಅದೇನೋ ಕೇಸರಿ ಬಾತ್ ಥರ ಏನೋ ಹಾಕಿದ್ದಾರೆ. ಇದು ಟೇಸ್ಟ್ ನೋಡುವ. ಉಪ್ಪಿಟ್ಟು ಖಾರನೂ ಇಲ್ಲ, ಸ್ವೀಟೂ ಇಲ್ಲ. ಸೊ ಇದೆಲ್ಲ ಹಾಕಿದ್ದಾರೆ. ರೋಟಿ ಮತ್ತು ಪಾಪಡ್ ಇದೆಲ್ಲ ಹಾಕಿದ್ದಾರೆ. ಸಲಾಡ್, ಚಟ್ನಿ. जय श्री कृष्ण बोलते जाओ, अपने को कोई मंदिर है. ಮಹರ್ಷಿ ಸಂದೀಪನಿ ಆಶ್ರಮಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ 5 ದೇವರೇನೋ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು. ಇದು ಶ್ರೀಕೃಷ್ಣದು ಕತೆ ಅಂತ. ಇದು ನೋಡಿ ಎಲ್ಲ ಹಾಕಿದ್ದಾರೆ. ಇಲ್ಲಿ ಶ್ರೀಕೃಷ್ಣನ ಕತೆ ಅಂದರೆ ಶ್ರೀಕೃಷ್ಣ ಏನೇನು ಕಲ್ತಿದ್ದಾರೆ ಅದೆಲ್ಲ ಇಲ್ಲಿ ಇದೆ. ಅಂದರೆ ಪ್ರತಿಯೊಂದು ಪುರಾಣಸ್ ಇರ್ಬೋದು, ಲಾಜಿಕ್ಕು, ಆಮೇಲೆ ಟೀಚಿಂಗ್, ಮೆಡಿಸನ್ ಇರ್ಬೋದು, ಮ್ಯೂಸಿಕ್ಕು, ಇದೆಲ್ಲ ಅವ್ರು ಕಲ್ತಿದ್ದಾರೆ ಅಂತ ಇಲ್ಲಿ ಒಂದು ನಾವಲ್ಲಿ ನೋಡ್ಬೋದು. ಎಲ್ಲ ಹಾಕಿದ್ದಾರೆ ಆ ಪಿಕ್ಚರ್ಸ್ನ. ಅಷ್ಟೇ ಗೈಸ್. ಮಹರ್ಷಿ ಸಂದೀಪನಿ ತಪಸ್ಥಲಿ ಅಂತ ಇದೆ. ಸೊ ಆ ಒಂದು ಇದಕ್ಕೆ ಬಂದಿದೆ. ಸೊ ಈ ಆಶ್ರಮ ಫುಲ್ ಅದೇ ಗೈಸ್. ಅಂದರೆ ಕೃಷ್ಣ ಇಲ್ಲಿಗೆ ಬಂದು ಅವರು ವಿದ್ಯೆಗಳನ್ನ ಕಲ್ತಿದಾರಲ್ವಾ. ಸೊ ಅದನ್ನು ಇವರು ಪ್ರಿಸರ್ವ್ ಮಾಡಿ ನಮಗೆಲ್ಲ ನಾಲೆಡ್ಜ್ ಗೊತ್ತಾಗಲಿ ಏನೇನು ಕಲ್ತಿದ್ದಾರೆ ಅಂತ ಇಟ್ಟಿದ್ದಾರೆ ಈ ಒಂದು ಆಶ್ರಮ. ಇವರೇ ಆ ಗುರುಜಿ, ಆ ಮಹರ್ಷಿ. ಇದು ಕೃಷ್ಣಂಗೆ ವಿದ್ಯೆ ಕಲಿಸ್ತಾ ಇರೋದು. ಕೃಷ್ಣ ಬಲರಾಮ ಇಲ್ಲಿ ಬಂದ್ವಿ. ವಾ ನೈಸ್. ಐ ವಿಲ್ ಶೋ ಯು ಸಮಥಿಂಗ್.
ನೋಡಿ ಇಲ್ಲಿ ಎಷ್ಟು ಕ್ಯೂಟಾಗಿದೆ ಅಲ್ಲ ಇದೆಲ್ಲ. ಎಷ್ಟು ಕ್ಯೂಟಾಗೆಲ್ಲ ಮಾಡಿದ್ದಾರೆ ನೋಡಿ. ರಾವಣಾಸುರ ಅಂದರೆ ಕೃಷ್ಣನ ಕತೆ ಗಾಯಿಸಿದೆಲ್ಲ. ರಾವಣಾಸುರ ಯಾವ ಥರ ರಾವಣಾಸುರ ರಾವಣ ಆಗ್ತೀನಿ ಶೆಡ್ ಸಾರಿ ಗೈಸ್. ಕಂಸ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಒಂದು ಸ್ವಲ್ಪ ಹರಡು ಮರಳು. ನಾವೀಗ ಮಂಗಳನಾಥ್ ದೇವಸ್ಥಾನಕ್ಕೆ ಬಂದಿದ್ವಿ. ಮಹಾಮಂಗಳ ಅಥವಾ ಮಂಗಳನಾಥ್ ಮಂದಿರ ಅಂತ ಹೇಳ್ಬೋದು. ಸೊ ಅದಕ್ಕೆ ಬಂದಿದ್ವಿ. ಸೊ ಮುಗೀತು, ಇವಾಗ ವಾಪಸ್ ಹೋಗಬೇಕು. ಬನ್ನಿ ಹೋಗುವ. ನಾವು ಇವತ್ತು ಲಾಸ್ಟ್ ಡೇ ಉಜ್ಜೈನ್. ಇಲ್ಲಿ ನಾವು ಮಹಾಕಾಳೇಶ್ವರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವತ್ತು ನಾವು ಕಾಳಭೈರವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಮಹಾಕಾಳೇಶ್ವರನ ದರ್ಶನ ಮಾಡಿದ್ಮೇಲೆ ಈ ಒಂದು ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ ಇಟ್ ಈಸ್ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ತುಂಬಾ ರಶ್ ಇತ್ತು ಹಾಗೂ ತುಂಬ ಬಿಸಿಲಿತ್ತು. ಹಾಗೂ ಹೆಂಗೋ ಮ್ಯಾನೇಜ್ ಮಾಡಿ ದರ್ಶನ ಮುಗಿಸ್ಕೊಂಡು ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅಥವಾ ಲಿಂಕ್ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಏನಾದರೂ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಟ್ರಿಪ್, ನೆಕ್ಸ್ಟ್ ವ್ಲಾಗ್ ಏನು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.